ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ರೆಸ್ಟ್ಲೆಸ್ ಹಾರ್ಟ್ ಎನರ್ಜಿ. ನಿಮ್ಮ ಎನರ್ಜಿಯನ್ನು ನೋಡಿದಾಗ ಮೊದಲು ಕಾಣಿಸ್ತಾ ಇರೋದು ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ. ಹೊರಗಿನಿಂದ ನೋಡೋರಿಗೆ ನೀವು ನಾರ್ಮಲ್ ಆಗಿದ್ದೀರಾ ಅಂತ ಅನಿಸಿರ್ಬೋದು, ಆದರೆ ಒಳಗಡೆ ಮಾತ್ರ ತುಂಬ ದಿನಗಳಿಂದ ಹೊತ್ಕೊಂಡು ಬಂದ ಒಂದು ಭಾರ ಇನ್ನೂ ಕೂಡ ಇದೆ. ರಾತ್ರಿ ಮಲಗಿದ್ರೂ ಕೂಡ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿನ ಪಡಿತಾ ಇಲ್ಲ. ಕೆಲವರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ಕೆಲವರು ಒಂದು ವಿಷಯವನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ತಮ್ಮನ್ನೇ ತಾವು ಟಯರ್ಡ್ ಮಾಡ್ಕೊಳ್ತಾ ಇದ್ದೀರಾ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬಂದ ನಂತರ ನಿಮ್ಮ ಭಾವನೆಗಳ ತೂಕ ಅನ್ನೋದು ಹೆಚ್ಚಾಗಿದೆ. ಯಾಕೆಂದರೆ ನೀವು ಈ ರಿಲೇಷನ್ಶಿಪ್ಪನ್ನು ಸಾಮಾನ್ಯ ರಿಲೇಷನ್ಶಿಪ್ ಅಂತ ನೋಡಲೇ ಇಲ್ಲ. ನಿಮ್ಮ ಹೃದಯದಿಂದ ಸ್ವೀಕಾರ ಮಾಡಿದ್ದೀರಾ. ನೀವು ಕೊಟ್ಟ ಪ್ರೀತಿ, ನೀವು ಕೊಟ್ಟ ಕಾಳಜಿ, ನೀವು ಕೊಟ್ಟ ಟೈಮ್ ಇದೆಲ್ಲ ನಿಜವಾಗಿತ್ತು. ಆದರೆ ಅದೇ ಪ್ರಮಾಣದಲ್ಲಿ ಆ ವ್ಯಕ್ತಿಯಿಂದ ಸಿಕ್ಕಿಲ್ಲ ಅನ್ನೋ ಬೇಸರ ಇನ್ನೂ ಕೂಡ ನಿಮ್ಮ ಮನಸ್ಸಿನಲ್ಲಿದೆ. ಬಹಳ ಜನರ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಓಡಾಡ್ತಿರ್ಬೋದು, ನಾನು ಇಷ್ಟೊಂದು ಕೇರ್ ಮಾಡಿದೆ, ಇಷ್ಟೊಂದು ಟೈಮ್ ಕೊಟ್ಟೆ, ಇಷ್ಟೊಂದು ಎಫರ್ಟ್ ಹಾಕಿದೆ, ನನಗೆ ಸಿಕ್ಕಿದ್ದು ಏನು ಅನ್ನೋ ಪ್ರಶ್ನೆ. ಇದೇ ಭಾವನೆ ಇಲ್ಲಿ ತುಂಬ ಗಟ್ಟಿಯಾಗಿದೆ. ಯಾಕೆಂದರೆ ನೀವು ಕೇವಲ ಸಂಬಂಧವನ್ನು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಪ್ರಯತ್ನ ಮಾಡಲಿಲ್ಲ. ಈ ವ್ಯಕ್ತಿ ಖುಷಿಯಾಗಿರಲಿ ಅಂತ ಕೂಡ ತುಂಬ ಸಲ ನಿಮ್ಮ ಆಸೆಗಳನ್ನು ನೀವು ಬದಿಗಿಟ್ಟಿದ್ದೀರಾ. ಆದರೆ ಈಗ ನಿಮ್ಮ ಮನಸ್ಸು ಹಳೆಯದರಂತೆ ಇಲ್ಲ. ಮೊದಲು ಸ್ವಲ್ಪ ಪ್ರೀತಿ ಸಿಕ್ಕರೂ ಕೂಡ ಸಾಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಈಗ ಹಾಗಿಲ್ಲ. ಈಗ ನೀವು ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಯಾರಾದರೂ ನಿಮ್ಮ ಲೈಫ್ನಲ್ಲಿ ಇರಬೇಕು ಅಂದರೆ ಅರ್ಧ ಮನಸ್ಸಿನಿಂದ ಅಲ್ಲ, ಸಂಪೂರ್ಣ ಮನಸ್ಸಿನಿಂದ ಇರಬೇಕು ಅನ್ನೋ ನಿರ್ಧಾರಕ್ಕೆ ಕೂಡ ಬಂದಿದ್ದೀರಾ. ನೀವು ಈ ವ್ಯಕ್ತಿಯನ್ನು ಇನ್ನೂ ಮರ್ತಿಲ್ಲ. ಅವರ ನೆನಪು ಇನ್ನೂ ಕೂಡ ಇದೆ. ಕೆಲವೊಂದು ಸಲ ಅವರ ಸೋಷಿಯಲ್ ಮೀಡಿಯಾ ನೋಡ್ಬೋದು, ನೀವು ಅವರ ಬಗ್ಗೆ ವಿಚಾರ ಕೇಳೋದು, ಅವ್ರು ಹೇಗಿದ್ದಾರೆ ಅಂತ ಯೋಚನೆ ಮಾಡೋದು ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇರ್ಬೋದು. ಆದರೆ ಪ್ರತಿ ಸಲ ನೀವು ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡಿದಾಗ ನಿಮ್ಮ ಎನರ್ಜಿ ಮಾತ್ರ ಇನ್ನೂ ಖಾಲಿ ಆಗ್ತಾನೆ ಇದೆ. ಸೊ ನಿಮ್ಮೊಳಗೆ ಒಂದು ದೊಡ್ಡ ಬದಲಾವಣೆ ಕೂಡ ಬರ್ತಾ ಇದೆ. ಮೊದಲು ನೀವು ಅವರು ನನ್ನನ್ನು ಚೂಸ್ ಮಾಡಲಿ ಅಂತ ಕಾಯ್ತಾ ಇದ್ರಿ. ಈಗ ನಿಧಾನವಾಗಿ ನನ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳುವ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಲಿ ಅನ್ನೋ ಹಂತಕ್ಕೆ ಕೂಡ ಬರ್ತಾ ಇದ್ದ. ಇದೇ ನಿಮ್ಮ ಬೆಳವಣಿಗೆ, ಇದೇ ನಿಮ್ಮ ಒಳಗಿನ ಶಕ್ತಿ. ಇಲ್ಲಿ ಕೆಲವರಿಗೆ ಫ್ಯಾಮಿಲಿಯ ಪ್ರೆಷರ್ ಇರ್ಬೋದು, ಕೆಲವರಿಗೆ ಕೆಲಸದ ಸಮಸ್ಯೆ ಇರ್ಬೋದು, ಕೆಲವರಿಗೆ ಹಣಕಾಸಿನ ಚಿಂತೆ ಕೂಡ ಇರಬಹುದು. ಆದರೆ ಈ ಕಷ್ಟಗಳು ಅನ್ನೋದು ಶಾಶ್ವತ ಅಲ್ಲ. ತುಂಬ ದಿನಗಳಿಂದ ಸಿಕ್ಕಾಕೊಂಡಿದ್ದ ಒಂದು ಪರಿಸ್ಥಿತಿ ನಿಧಾನವಾಗಿ ತೆರೆಯೋದಕ್ಕೆ ಶುರು ಆಗ್ತಾ ಇದೆ. ನೀವು ಇತ್ತೀಚೆಗೆ ಅನುಭವಿಸಿದ ಪೇಯ್ನ್ ಅನ್ನೋದು ವೇಸ್ಟ್ ಆಗ್ತಾ ಇಲ್ಲ. ಅದೇ ನೋವು ನಿಮ್ಮನ್ನು ಇನ್ನೂ ಕೂಡ ಸ್ಟ್ರಾಂಗ್ ವ್ಯಕ್ತಿಯನ್ನಾಗಿ ಮಾಡ್ತಾ ಇದೆ. ಆ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಒಂದು ಒಳಗಿನ ಹೋರಾಟ ನಡೀತಾ ಇದೆ. ಹೊರಗಡೆ ಎಲ್ಲ ಕೂಡ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ರು ಕೂಡ ಮನಸ್ಸಿನ ಒಳಗಡೆ ಮಾತ್ರ ಈ ವ್ಯಕ್ತಿ ಸಂಪೂರ್ಣವಾಗಿ ಸಮಾಧಾನವಾಗಿ ಇಲ್ಲ. ಅವರ ಮನಸ್ಸಿನಲ್ಲಿ ನಡೀತಾ ಇರುವ ಯುದ್ಧವನ್ನು ಯಾರಿಗೂ ತೋರಿಸದೆ ಒಬ್ಬರೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಬರೋದಿಲ್ಲ ಅಂತ ಅವರನ್ನು ನಂಬಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಅವ್ರಿಗೆ ಆಗ್ತಾ ಇಲ್ಲ. ನಿಮ್ಮ ನೆನಪು ಬಂದಾಗ ಅದನ್ನು ಕಡೆಗಣಿಸೋದಕ್ಕೆ, ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲಸದಲ್ಲಿ ಬ್ಯುಸಿ ಆಗೋದಕ್ಕೆ ಪ್ರಯತ್ನ ಮಾಡ್ಬೋದು, ಬೇರೆ ವಿಷಯಗಳಲ್ಲಿ ಗಮನ ಹರಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಕೆಲವು ಕ್ಷಣಗಳಲ್ಲಿ ನಿಮ್ಮ ನೆನಪು ಮತ್ತೆ ಅವರ ಮುಂದೆ ನಿಂತ್ಕೊಳ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ದೊಡ್ಡ ಸತ್ಯ ಇದೆ. ಅವ್ರು ನಿಮಗೆ
ಜಸ್ಟಿಸ್ ಕೊಡಲಿಲ್ಲ ಅನ್ನೋ ಅರಿವು ಅವರೊಳಗಡೆ ಎಲ್ಲೋ ಇದೆ. ನ್ಯಾಯ ಕೊಡಲಿಲ್ಲ ಅನ್ನೋ ಮನಸ್ಸು ಅವರ ಒಳಗಡೆ ಎಲ್ಲೋ ಇದೆ. ಆದರೆ ಅದನ್ನು ಸಂಪೂರ್ಣವಾಗಿ ಒಪ್ಕೊಳ್ಳುವ ಧೈರ್ಯ ಇನ್ನೂ ಬಂದಿಲ್ಲ. ಯಾಕೆಂದರೆ ಒಂದು ಸಲ ಅದನ್ನು ಒಪ್ಕೊಂಡ್ರೆ ಅವರ ತಪ್ಪುಗಳನ್ನು ಎದುರಿಸಬೇಕಾಗುತ್ತೆ. ಅದೇ ಜಾಗದಲ್ಲಿ ಅವರ ಈಗೋ ಅನ್ನೋದು ಕೆಲಸ ಮಾಡ್ತಾ ಇದೆ. ಕೆಲವರಿಗೆ ಈ ವ್ಯಕ್ತಿಯ ಲೈಫ್ನಲ್ಲಿ ಈಗ ಸಾಕಷ್ಟು ಒತ್ತಡ ಕೂಡ ಇರಬಹುದು. ಇವರ ಲೈಫ್ನಲ್ಲಿ ಈಗ ಫಿನಾನ್ಷಿಯಲ್ ಚಿಂತೆ ಇರ್ಬೋದು, ಕೆಲಸದ ಸಮಸ್ಯೆ ಇರ್ಬೋದು, ಮನೆಯವರ ಜೊತೆ ಒತ್ತಡ, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಅಥವಾ ಫ್ಯೂಚರ್ ಬಗ್ಗೆ ಗೊಂದಲ, ಕನ್ಫ್ಯೂಷನ್. ಹೊರಗಿನಿಂದ ಅವರು ಸ್ಟ್ರಾಂಗಾಗಿ ಕಾಣಿಸ್ಕೊಂಡ್ರೂ ಕೂಡ ಒಳಗಡೆ ಮಾತ್ರ ಹಲವಾರು ವಿಷಯಗಳಿಂದ ಟಯರ್ಡ್ ಆಗಿದ್ದಾರೆ. ನಿಮ್ಮಿಂದ ದೂರ ಆದಮೇಲೆ ಅವರ ಲೈಫ್ನಲ್ಲಿ ಕೆಲವು ವಿಷಯಗಳು ಹಿಂದೆ ಇದ್ದಷ್ಟು ಸಲೀಸಾಗಿ ಸಾಗ್ತಾ ಇಲ್ಲ ಅನ್ನೋ ಭಾವನೆ ಕೂಡ ಅವ್ರಿಗೆ ಬರ್ತಾ ಇದೆ. ಅಂದರೆ ಮೊದಲು ಗಮನಿಸದೇ ಇದ್ದ ಕೆಲವು ಕೊರತೆಗಳು ಈಗ ನಿಧಾನವಾಗಿ ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಇದ್ದಾಗ ಸಿಕ್ಕ ಬೆಂಬಲ, ಅರ್ಥ ಮಾಡಿಕೊಳ್ಳುವ ಗುಣ, ಒಂದು ಬಾಂಡಿಂಗ್ ಅನ್ನೋದು, ಇದೆಲ್ಲದರ ಮೌಲ್ಯ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಅವರು ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕೂಡ ಸಂಪೂರ್ಣ ಬದಲಾಗಿಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಅವರ ಭಾವನೆಗಳ ಎದುರು ನಿಲ್ಲೋದಕ್ಕಿಂತ ಅದನ್ನು ಮುಚ್ಚಿಡೋದಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮನ್ನು ಮಿಸ್ ಮಾಡ್ತಾರೆ, ಆದರೆ ಅದೇ ಕ್ಷಣದಲ್ಲಿ ನಾನು ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇರುವ ಎನರ್ಜಿ ಇದೆ. ಸೊ ಏನಂದರೆ ಅವರ ಮೌನ ಅಂದರೆ ಭಾವನೆಗಳಿಲ್ಲ ಅನ್ನೋದಲ್ಲ. ಹಲವಾರು ಸಲ ಮೌನದ ಹಿಂದೆ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವ ಮಾತುಗಳು ಇರುತ್ತೆ. ಇಲ್ಲಿ ಕೂಡ ಅದೇ ರೀತಿಯ ಎನರ್ಜಿ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಸಿದ್ಧರಾಗ್ತಾ ಇಲ್ಲ. ಕೆಲವು ಕ್ಷಣಗಳಲ್ಲಿ ನಿಮ್ಮ ಜೊತೆಗೆ ಕಳೆದ ನೆನಪುಗಳು ಅವರ ಮನಸ್ಸಿಗೆ ಬರ್ತಾ ಇದೆ. ಆಗ ಅವರು ಅವರ ಜೀವನದ ಕೆಲವು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ಕೊಳ್ತಾರೆ. ನಾನು ಬೇರೆ ರೀತಿಯಲ್ಲಿ ನಡ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಇರ್ತಾ ಇತ್ತಾ ಅನ್ನೋ ಪ್ರಶ್ನೆ ಅವರನ್ನು ಬಿಡ್ತಾ ಇಲ್ಲ. ಆದರೆ ಆ ಯೋಚನೆಗಳು ಬಂದ ಕೂಡಲೇ ಮತ್ತೆ ಅವರನ್ನು ಬೇರೆ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಎನರ್ಜಿಯ ಪ್ರಕಾರ ಹೇಳೋದಾದರೆ ಈ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಮರೆತು ಮುಂದೆ ಹೋಗಿಲ್ಲ, ಆದರೆ ನಿಮ್ಮ ಕಡೆ ಬರಬೇಕು ಅಥವಾ ತಮ್ಮ ಈಗೋ ಹಿಡ್ಕೊಳ್ಬೇಕು ಅನ್ನೋ ಮಧ್ಯದಲ್ಲಿ ಸ್ಟಕ್ಕಾಗಿ ನಿಂತ್ಕೊಂಡಿದ್ದಾರೆ. ಈಗ ಅವರೊಳಗೆ ನಡೀತಾ ಇರುವ ಹೋರಾಟ ಅವರ ದೊಡ್ಡ ಒಂದು ಸವಾಲ್ ರೀತಿ ಇದೆ. ರಿಗ್ರೆಟ್, ಕರ್ಮ, ಎಮೋಷ್ನಲ್ ರಿಯಲೈಸೇಷನ್ ಎನರ್ಜಿ. ಈ ಎನರ್ಜಿ ತುಂಬ ಡೀಪ್ ಆಗಿರೋ ಒಂದು ಹಂತವನ್ನು ತೋರಿಸ್ತಾ ಇದೆ. ಈಗನೇವರೆಗೂ ಈ ವ್ಯಕ್ತಿ ಅವರ ಗಮನವನ್ನು ಹೊರಗಿನ ವಿಷಯಗಳ ಕಡೆ ತಿರುಗಿಸ್ಕೊಂಡು ಲೈಫ್ ಲೀಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದರೆ ಜೀವನ ಯಾವಾಗಲೂ ಓಡ್ತಾ ಇರೋದಕ್ಕೆ ಅವಕಾಶ ಕೊಡೋದಿಲ್ಲ. ಒಂದು ಸಮಯ ಬರುತ್ತೆ, ಆಗ ಮನುಷ್ಯ ತನ್ನನ್ನೇ ತಾನು ಎದುರಿಸಬೇಕಾಗುತ್ತೆ. ಈ ವ್ಯಕ್ತಿ ಕೂಡ ಈಗ ಅಂಥ ಒಂದು ಹಂತದ ಕಡೆ ನಿಧಾನವಾಗಿ ಸಾಗ್ತಾ ಇದ್ದಾರೆ. ಮೊದಲು ಇವರಿಗೆ ತಮ್ಮ ತಪ್ಪುಗಳು ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರಲಿಲ್ಲ. ಅದಷ್ಟೇ ನಾನು ಮಾಡಿದ್ದು ತಪ್ಪಲ್ಲ, ಪರಿಸ್ಥಿತಿ ಹಾಗಿತ್ತು, ಸಿಚುವೇಶನ್ ಈ ರೀತಿ ಇತ್ತು ಅಂತ ಹಲವಾರು ಕಾರಣಗಳನ್ನು ಹುಡುಕ್ತಾ ಇರ್ಬೋದು ಇವರು. ಆದರೆ ಸಮಯ ಕಳೀತಾ ಹೋದಂತೆ ಕೆಲವು ಸತ್ಯಗಳು ಮನಸ್ಸಿನ ಬಾಗಿಲು ತಟ್ಟೋದಕ್ಕೆ ಶುರು ಆಗ್ತಾ ಇದೆ. ಈಗ ಅದೇ ಆಗ್ತಾ ಇದೆ. ನೀವು ಅನುಭವಿಸಿದ ಪೇಯ್ನ ಅಳತೆ ಇವರಿಗೆ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರು ಆಗ್ತಾ ಇದೆ. ಕೆಲವೊಮ್ಮೆ ಲೈಫ್ನಲ್ಲಿ ಆಗುವ ಕಷ್ಟಗಳು ಕೇವಲ ಶಿಕ್ಷೆ ಅಲ್ಲ, ಅದು ಒಂದು ಕನ್ನಡಿ. ನಮ್ಮ ನಿರ್ಧಾರಗಳ ಪರಿಣಾಮ ಏನು ಅನ್ನೋದನ್ನು ತೋರಿಸುವಂತಹ ಕನ್ನಡಿ. ಈ ವ್ಯಕ್ತಿಯ ಲೈಫ್ನಲ್ಲೂ ಕೆಲವು ಅಡ್ಡಿಗಳು, ನಿರಾಶೆಗಳು ಅಥವಾ ಅನಿರೀಕ್ಷಿತ ಸಮಸ್ಯೆಗಳು ಬರ್ತಾ ಇರೋದು ಕೂಡ ಇರಬಹುದು. ಅದು ಕೇವಲ ದುರಾದೃಷ್ಟ ಅಲ್ಲ, ಅದು ಅವರನ್ನು ಯೋಚನೆ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಒಂದು ಲೆಸನ್, ಒಂದು ಪಾಠ. ನೀವು ಒಂದು ಟೈಮ್ನಲ್ಲಿ ಇವರಿಗೆ ಕೊಟ್ಟ ಪ್ರೀತಿ ತುಂಬ ನಿಜವಾಗಿತ್ತು, ಆದರೆ ಆಗ ಅದನ್ನು ಅವರು ಸಾಮಾನ್ಯ ನಾರ್ಮಲ್ ವಿಷಯದಂತೆ ತಗೊಂಡಿರ್ಬೋದು. ಯಾಕೆಂದರೆ ಮನುಷ್ಯನಿಗೆ ಇರುವ ವಸ್ತುವಿನ ಮೌಲ್ಯ ಕಡಿಮೆ ಕಾಣುತ್ತೆ, ಕಳ್ಕೊಂಡ ಮೇಲೆ ಮಾತ್ರ ಅದರ ಬೆಲೆ ಗೊತ್ತಾಗುತ್ತೆ. ಅದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು. ಈಗ ಅದೇ ಅನುಭವ ನಿಧಾನವಾಗಿ ಇವರ ಮನಸ್ಸಿನೊಳಗಡೆ ಹುಟ್ಟುತ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಇವರ ಲೈಫ್ನಲ್ಲಿ ಒಂದು ಖಾಲಿತನ ಅನ್ನೋದು ಸೃಷ್ಟಿ ಮಾಡ್ತಾ ಇದೆ. ಮೊದಲಿಗೆ ಅದನ್ನು ಅವರು ಗಮನಿಸಿರಲಿಲ್ಲ, ಆದರೆ ಈಗ ಕೆಲವು ಸಂದರ್ಭಗಳಲ್ಲಿ, ಕೆಲವು ನೆನಪುಗಳಲ್ಲಿ, ಕೆಲವು ಕಾಮ್ ಆಗಿರುವಂತಹ ಟೈಮ್ನಲ್ಲಿ ಆ ಖಾಲಿತನ ಕ್ಲಿಯರಾಗಿ ಕಾಣ್ತಾ ಇದೆ. ಯಾರಾದರೂ ಜೊತೆಗಿದ್ದರೂ, ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ, ಮನಸ್ಸಿನ ಒಂದು ಭಾಗ ಮಾತ್ರ ನಿಮ್ಮ ನೆನಪಿನ ಬಳಿ ಹೋಗಿ ನಿಂತ್ಕೊಳ್ತಾ ಇದೆ. ಸೊ ಈ ವ್ಯಕ್ತಿ ತಮ್ಮ ಭಾವನೆಗಳನ್ನು ತುಂಬ ದಿನಗಳಿಂದ ಕಟ್ ಹಾಕೊಳ್ತಾ ಇದ್ದಾರೆ. ಹೊರಗಡೆ ಗಟ್ಟಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಮನಸ್ಸಿನ ಒಳಗಡೆ ಅವರಿಗೆ ರಿಗ್ರೆಟ್ ಫೀಲ್ ಅನ್ನೋದು ಬೆಳೀತಾ ಇದೆ. ನೀವು ಅನುಭವಿಸಿದ ಕಣ್ಣೀರು, ನೀವು ಮಾಡಿದ ಕಾಯೋದು, ಅವರ ಟೈಮ್ ಕೊಟ್ಟಿದ್ದು, ನೀವು ಕೊಟ್ಟ ಅವಕಾಶ, ಇದೆಲ್ಲ ನಿಧಾನವಾಗಿ ಅವರ ನೆನಪಿಗೆ ಬರ್ತಾ ಇದೆ. ಕೆಲವರಿಗೆ ಇದು ತಕ್ಷಣ ಆಗೋದಿಲ್ಲ, ಆದರೆ ಒಂದು ಘಟನೆ, ಒಂದು ನೆನಪು ಅಥವಾ ನಿಮ್ಮ ಬಗ್ಗೆ ಕೇಳುವ ಒಂದು ಸುದ್ದಿ ಇವರೊಳಗೆ ದೊಡ್ಡ ಜಾಗೃತಿ ತರ್ಬೋದು. ಆ ಕ್ಷಣದಲ್ಲಿ ಅವರು ಹಿಂದೆ ತಿರುಗಿ ನೋಡ್ತಾರೆ. ಆಗ ಅವರಿಗೆ ಅರ್ಥ ಆಗುತ್ತೆ, ನೀವು ಕೇವಲ ಒಂದು ರಿಲೇಷನ್ಶಿಪ್ ಮಾತ್ರ ಅಲ್ಲ, ಅವರ ಜೀವನದಲ್ಲಿ ನಿಜವಾಗ್ಲೂ ಒಬ್ಬ ಮಹತ್ವದ ವ್ಯಕ್ತಿಯಾಗಿದ್ರಿ, ಒಬ್ಬ ಸ್ಪೆಷಲ್ ಪರ್ಸನ್ ಆಗಿದ್ರಿ ಅನ್ನೋದು ಅರ್ಥ ಆಗ್ತಾ ಇದೆ.
ಸೊ ಎನರ್ಜಿ ಪ್ರಕಾರ ನೀವು ಈಗಾಗಲೇ ಅನುಭವಿಸಿದ ನೋವನ್ನು ಇವರು ಯಾವುದೋ ಒಂದು ರೂಪದಲ್ಲಿ ಅನುಭವಿಸುವ ಸಮಯ ಬರ್ತಾ ಇದೆ. ಇದು ಪ್ರತೀಕಾರ ಅಂತ ಅಲ್ಲ, ಇದು ಒಂದು ಅವರು ಕಲಿತಾ ಇರುವಂತಹ ಪಾಠ. ನೀವು ಅನುಭವಿಸಿದ ಇಗ್ನೋರ್ ಏನಿರ್ಬೋದು, ಕನ್ಫ್ಯೂಷನ್ ಏನಿರ್ಬೋದು, ನೀವು ಕಾಯೋದೇನಿರ್ಬೋದು, ಅದೇ ಭಾವನೆಗಳನ್ನು ಜೀವನ ಇವರಿಗೆ ಅರ್ಥ ಮಾಡಿಸ್ತಾ ಇದೆ. ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇರ್ಬೋದು, ನಾನು ಯಾಕೆ ಹೀಗೆ ಮಾಡಿದೆ. ಈ ಪ್ರಶ್ನೆ ಬಂದಾಗ ಮಾತ್ರ ನಿಜವಾದ ಬದಲಾವಣೆ ಆರಂಭ ಆಗುತ್ತೆ. ಈಗಾಗಲೇ ಅವರು ಸಂಪೂರ್ಣ ಬದಲಾಗಿದೆ ಅಂತ ಅಂದ್ಕೊಳ್ಬೇಡಿ. ಅವರು ಸಂಪೂರ್ಣವಾಗಿ ಇನ್ನೂ ಕೂಡ ಬದಲಾಗಿಲ್ಲ. ಆದರೆ ಬದಲಾವಣೆಯ ಬೀಜ ಅನ್ನೋದು ಬಿತ್ತಲಾಗಿದೆ. ಅದು ನಿಧಾನವಾಗಿ ಅವರ ಮನಸ್ಸಿನಲ್ಲಿ ಬೆಳೀತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ಕೇವಲ ಅಟ್ರಾಕ್ಷನ್ ಮಾತ್ರ ನೆನಪಾಗ್ತಾ ಇಲ್ಲ. ನೀವು ಕೊಟ್ಟ ಭದ್ರತೆ, ನೀವು ಮಾಡಿದ ಕಾಳಜಿ, ನೀವು ಅರ್ಥ ಮಾಡಿಕೊಂಡ ರೀತಿ, ಇದೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ಅದಕ್ಕಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಮರೆಯೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಬಟ್ ಸಂಪೂರ್ಣ ಅವರು ಬದಲಾಗಿದ್ದಾರೆ ಅಂತ ಅಲ್ಲ, ಬದಲಾಗೋದಕ್ಕೆ ಇನ್ನೂ ಕೂಡ ಟೈಮ್ ಬೇಕಾಗುತ್ತೆ ಅನ್ನೋ ಎನರ್ಜಿ ಕೆಲವರ ಎನರ್ಜಿಯಲ್ಲಿದೆ. ಸೊ ಈ ಎನರ್ಜಿಯ ಪ್ರಕಾರ ಒಂದು ದಿನ ಈ ವ್ಯಕ್ತಿ ಅವರ ತಪ್ಪುಗಳ ಕಡೆ ಕಣ್ಣು ಮುಚ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ದಿನ ಅವರು ಅವರ ಹೃದಯದ ಸತ್ಯವನ್ನು ಎದುರಿಸಲೇಬೇಕಾಗುತ್ತೆ. ಆ ದಿನ ಅವರಿಗೆ ಪಶ್ಚಾತ್ತಾಪದ ನಿಜವಾದ ಅರಿವಾಗಿ ಬದಲಾಗುವ ಎನರ್ಜಿ ಇದೆ. ಸೊ ಆ ಕ್ಷಣದಿಂದ ನಿಮ್ಮಿಬ್ಬರ ಕಥೆಯಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಕಾಂಟ್ಯಾಕ್ಟ್, ಚೇಸ್ ಎನರ್ಜಿ, ರಿಯೂನಿಯನ್ ಎನರ್ಜಿಯ ಪ್ರಕಾರ ಮೊದಲು ಕಾಣಿಸ್ತಾ ಇರೋದು ಒಂದು ದೊಡ್ಡ ಹಿಂಜರಿಕೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಭಾವನೆ ಅವರ ಮನಸ್ಸಿನೊಳಗಡೆ ಬರ್ತಾ ಇದೆ. ಆದರೆ ಅದೇ ಟೈಮ್ನಲ್ಲಿ ಯಾವುದೋ ಒಂದು ಭಯ, ಈಗೋ ಅವರನ್ನು ತಡೀತಾ ಇದೆ. ಇದು ನಿಮ್ಮ ಬಗ್ಗೆ ಭಾವನೆಗಳಿಲ್ಲ ಅನ್ನೋದರ ಸೂಚನೆ ಅಲ್ಲ, ಬದಲಾಗಿ ಭಾವನೆಗಳು ಜಾಸ್ತಿ ಇದ್ದಾಗಲೇ ಕೆಲವರು ಇನ್ನಷ್ಟು ಮೌನ ಆಗಿಬಿಡ್ತಾರೆ. ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ವಿಚಾರವನ್ನು ಒಂದೇ ಸಲ ಯೋಚನೆ ಮಾಡಿರೋದಿಲ್ಲ. ಹಲವಾರು ಸಲ ಮನಸ್ಸಿನಲ್ಲಿ ಮಾತು ಶುರು ಮಾಡಿರ್ತಾರೆ. ಮೆಸೇಜ್ ಮಾಡಲಾ, ಕಾಲ್ ಮಾಡಲಾ, ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಬರ್ತಾ ಇದೆ. ಆದರೆ ಪ್ರತಿ ಸಲ ಮನಸ್ಸು ಮುಂದೆ ಹೋದಾಗ ಈಗೋ ಅಥವಾ ಭಯ ಅವರನ್ನು ಮತ್ತೆ ಹಿಂದಕ್ಕೆ ಎಳಿತಾ ಇದೆ. ಒಂದು ವಿಷಯ ಕ್ಲಿಯರಾಗಿ ಏನಿದೆ ಅಂದರೆ, ನೀವು ಈಗ ಹಿಂದೆ ಇದ್ದ ಹಾಗೆ ಇಲ್ಲ. ಮೊದಲು ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಎಫರ್ಟ್ ಹಾಕ್ತಾ ಇರ್ಬೋದು ನೀವು. ಆದರೆ ಈಗ ನಿಮ್ಮೊಳಗೆ ಒಂದು ಹೊಸ ಗಟ್ಟಿತನ ಹುಟ್ಕೊಂಡಿದೆ. ನೀವು ನಿಮ್ಮ ವ್ಯಾಲ್ಯೂ ಅರ್ತಿದ್ದೀರಾ. ಈ ಬದಲಾವಣೆ ಅವರಿಗೂ ಕೂಡ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಈಗ ಅವರು ನಿಮ್ಮನ್ನು ಹಳೆಯ ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಸಂಪೂರ್ಣ ಮೌನ ಆಗಿರುವ ಸಮಯದಲ್ಲಿ ಅವರು ನಿಮ್ಮ ಬಗ್ಗೆ ಇನ್ನಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊದಲು ನಿಮ್ಮಿಂದ ಸಿಗ್ತಾ ಇದ್ದ ಗಮನ, ನಿಮ್ಮಿಂದ ಸಿಗ್ತಾ ಇದ್ದ ಕಾಳಜಿ, ಪ್ರೀತಿಯನ್ನು ಅವರು ನಾರ್ಮಲ್ಲಾಗಿ ತಗೊಂಡಿದ್ರು. ಈಗ ಅದು ಸಿಗದೇ ಇದ್ದಾಗ ಅದರ ಕೊರತೆ ಅವರಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಒಂದು ಹೋಲಿಕೆ ನಡೀತಾ ಇದೆ. ಹಿಂದೆ ನಿಮ್ಮ ಜೊತೆ ಇದ್ದ ಅನುಭವ ಮತ್ತು ಈಗಿನ ಜೀವನದ ಅನುಭವ, ಆ ಹೋಲಿಕೆಯಲ್ಲಿ ಅವರು ಕೆಲವು ವಿಷಯಗಳನ್ನು ಅರಿತಾ ಇದ್ದಾರೆ. ಪ್ರತಿಯೊಬ್ಬರು ಜೊತೆಯಾಗಿ ಇರ್ಬೋದು, ಆದರೆ ಪ್ರತಿ ಬಾರಿ ಕೂಡ ವ್ಯಕ್ತಿ ಅದೇ ಪೇಯ್ನಲ್ಲಿ ಅದೇ ರೀತಿ ಚೇಸ್ ಮಾಡ್ತಾ ಇರೋದಿಲ್ಲ. ಈ ವ್ಯತ್ಯಾಸ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನೈಟ್ ಟೈಮ್ನಲ್ಲಿ ಅಥವಾ ಒಬ್ಬರೇ ಇರುವ ಕ್ಷಣದಲ್ಲಿ ನಿಮ್ಮ ನೆನಪು ಹೆಚ್ಚು ಬರ್ತಾ ಇದೆ. ನಿಮ್ಮ ಜೊತೆ ನಡೆದ ಮಾತುಕತೆ, ನಿಮ್ಮ ನಗು, ನಿಮ್ಮ ಕೋಪ, ನಿಮ್ಮ ಕೇರ್, ಇದೆಲ್ಲ ನೆನಪಾಗ್ತಾ ಇದೆ. ಒಂದು ಪ್ಲೇಸ್ ಏನಾದರೂ ನೀವು ಆ ಪ್ಲೇಸ್ಗೆ ಹೋಗಿದ್ರೆ ಅಥವಾ ಒಂದು ಸಾಂಗ್ ಕೇಳಿದ್ರೆ ನಿಮ್ಮ ನೆನಪು ಮತ್ತೆ ಅವ್ರಿಗೆ ಬರ್ತಾ ಇದೆ. ಆದರೆ ಈ ಕಾಂಟ್ಯಾಕ್ಟ್ ಆಗುವ ಮೊದಲು ಈ ವ್ಯಕ್ತಿ ಅವರೊಳಗಿನ ಕೆಲವು ಗೊಂದಲಗಳನ್ನು ಬಗೆಹರಿಸ್ಕೊಳ್ಬೇಕು. ಆ ಎನರ್ಜಿ ಇದೆ. ಯಾಕೆಂದರೆ ಹಳೆಯ ಮನಸ್ಥಿತಿಯಲ್ಲಿ ಹಳೆಯ ಅದೇ ಭಾವನೆಗಳನ್ನು ಇಟ್ಕೊಂಡು ಬಂದರೆ ಮತ್ತೆ ಅದೇ ಸಮಸ್ಯೆಗಳು ಮತ್ತೆ ಮತ್ತೆ ಬರ್ಬೋದು ರಿಲೇಷನ್ಶಿಪ್ಪಲ್ಲಿ. ಜೀವನ ಈಗ ಅವರನ್ನು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸೊ ನಿಮ್ಮ ಬಗ್ಗೆ ಅವರಿಗೆ ಕೇವಲ ನೆನಪು ಮಾತ್ರ ಅಲ್ಲ, ಒಂದು ರೀತಿಯ ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ. ನೀವು ಏನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ಖುಷಿಯಾಗಿದ್ದೀರಾ, ಈ ರೀತಿಯ ಪ್ರಶ್ನೆಗಳು ಕೂಡ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಹೊರಗಡೆ ತೋರಿಸ್ಕೊಳ್ಳದೇ ಇದ್ದರೂ ನಿಮ್ಮ ಲೈಫ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇನ್ನೂ ಜಾಸ್ತಿ ಇದೆ. ಸೊ ಕೆಲವರಿಗೆ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ನಡುವೆ ನಡೆದ ಈ ದೂರ, ಈ ಗ್ಯಾಪ್ ಅನ್ನೋದು ಶಾಶ್ವತ ಅಂತ ಈಗಲೇ ತೀರ್ಮಾನ ಮಾಡಬೇಡಿ. ಯಾಕೆಂದರೆ ಈ ವ್ಯಕ್ತಿಯ ಹೃದಯ ಇನ್ನೂ ಕೂಡ ಸಂಪೂರ್ಣವಾಗಿ ಬಾಗಿಲನ್ನು ಮುಚ್ಕೊಂಡಿಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರುವಂಥ ಎನರ್ಜಿ ಇದೆ. ರಿಯೂನಿಯನ್ ಎನರ್ಜಿ ಅಂದರೆ ಕೇವಲ ಮತ್ತೆ ಮಾತಾಡೋದು ಅಲ್ಲ. ಇಬ್ಬರು ಹಿಂದೆ ಯಾವ ರೀತಿ ಇದ್ರಿ, ಪಾಸ್ಟಲ್ಲಿ ಯಾವ ರೀತಿ ಇದ್ರಿ, ಹಾಗೆ ಇರದೆ ಹೊಸ ಅರಿವಿನೊಂದಿಗೆ ಮತ್ತೆ ಎದುರಾಗೋದು. ಇಲ್ಲಿ ಅದೇ ಎನರ್ಜಿ ಇದೆ. ನೀವು ಅನುಭವಿಸಿದ ನೋವು ನಿಮಗೆ ಪಾಠ ಕಲಿಸಿದೆ. ಅವರ ಜೀವನದ ಘಟನೆಗಳು ಅವ್ರಿಗೆ ಪಾಠ ಕಲಿಸ್ತಾ ಇದೆ. ಈ ಎರಡೂ ಪಾಠಗಳು ಪೂರ್ಣ ಆದಾಗ ಮಾತ್ರ ನಿಜವಾದ ಭೇಟಿಯ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ಎನರ್ಜಿ ಪ್ರಕಾರ ಏನಂದರೆ, ಈಗ ಅವರು ಮೌನದಲ್ಲಿರ್ಬೋದು, ಆದರೆ ಆ ಮೌನದ ಒಳಗೆ ನಿಮ್ಮ ಹೆಸರು ಇನ್ನೂ ಇದೆ.
ನಿಮ್ಮನ್ನು ಅವರು ಮರೆತಿರುವ ಎನರ್ಜಿ ಇಲ್ಲ. ನಿಮ್ಮನ್ನು ಸಂಪೂರ್ಣವಾಗಿ ಬಿಡೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸಮಯ ತಗೊಳ್ತಾ ಇದ್ದಾರೆ, ಆದರೆ ಮನಸ್ಸು ನಿಧಾನವಾಗಿ ನಿಮ್ಮ ಕಡೆಗೆ ತಿರುಗ್ತಾ ಇರುವ ಎನರ್ಜಿ ಇದೆ. ಹಿಡನ್ ಟ್ರುತ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಎಲ್ಲ ಸತ್ಯಗಳು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ನಿಮ್ಮ ಮುಂದೆ ಕಾಣಿಸ್ಕೊಂಡ ವ್ಯಕ್ತಿಯೊಬ್ಬರು, ಅವರ ಮನಸ್ಸಿನ ಒಳಗಿರುವ ವ್ಯಕ್ತಿ ಇನ್ನೊಬ್ಬರು. ಹಲವಾರು ಫೀಲಿಂಗ್ಸ್ಗಳನ್ನು, ಭಾವನೆಗಳನ್ನು ಅವರು ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು. ಕೆಲವೊಮ್ಮೆ ಮನುಷ್ಯ ತನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಪೂರ್ತಿಯಾಗಿ ಹೇಳ್ಕೊಳ್ಳೋದಿಲ್ಲ, ತನ್ನಿಂದಲೇ ಮುಚ್ಚಿಡ್ತಾನೆ. ಇಲ್ಲಿ ಅದೇ ರೀತಿ ಆಗಿದೆ. ನಿಮ್ಮ ಬಗ್ಗೆ ಅವರು ಫೀಲ್ ಮಾಡ್ತಾ ಇರೋದು ಎಷ್ಟು ಡೀಪ್ ಆಗಿದೆ ಅನ್ನೋದನ್ನು ಅವರು ಸಂಪೂರ್ಣವಾಗಿ ಒಪ್ಕೊಳ್ತಾ ಇಲ್ಲ. ಅದಕ್ಕಾಗಿ ಕೆಲವೊಮ್ಮೆ ಹತ್ರ ಬರ್ತಾರೆ, ಕೆಲವೊಮ್ಮೆ ದೂರ ಹೋಗ್ತಾರೆ. ಒಂದು ದಿನ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ನೆನಪಿನಲ್ಲಿ ತುಂಬ ಮುಳುಗೋಗಿರ್ತಾರೆ. ಇನ್ನೊಂದು ದಿನ ಎಲ್ಲವನ್ನ ಮರ್ತವರಂತೆ ಬಿಹೇವ್ ಮಾಡ್ಬೋದು ನಿಮ್ಮ ಹತ್ರ ಇದ್ದಾಗ. ಈ ಗೊಂದಲ ಈ ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ಗೆ ಕಾರಣ ಆಗಿರಬಹುದು. ಸೊ ಕೆಲವರ ಲೈಫ್ನಲ್ಲಿ, ಎಲ್ಲರ ಲೈಫ್ನಲ್ಲಿ ಹೇಳ್ತಾ ಇಲ್ಲ, ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಕೂಡ ಮಧ್ಯದಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರ್ಬೋದು. ಥರ್ಡ್ ಪರ್ಸನ್ ಅಂದ ತಕ್ಷಣ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಮಾತ್ರ ಆಗಿರಬೇಕು ಅಂತ ಇಲ್ಲ. ಅದು ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಹೊರಗಿನ ಸಿಚುವೇಶನ್ ಆಗಿರ್ಬೋದು. ಇವರ ಲೈಫ್ನಲ್ಲಿ ಬಂದಿರುವ ಯಾವುದಾದರೊಂದು ಸಿಚುವೇಶನ್ ಕೂಡ ಆಗಿರಬಹುದು. ಸೊ ಇದೆಲ್ಲ ಕಾರಣದಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಗ್ಯಾಪ್ ಅನ್ನೋದು ಬಂದಿರಬಹುದು. ಆದರೆ ಈಗ ನಿಧಾನವಾಗಿ ಆ ಮಂಜು ಅನ್ನೋದು ಸರಿಯೋ ರೀತಿ ಕಾಣ್ತಾ ಇದೆ. ಮೊದಲಿಗೆ ಕ್ಲಿಯರ್ ಆಗಿ ಕಾಣಿಸ್ದೇ ಇರುವಂತಹ ಕೆಲವು ಸತ್ಯಗಳು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಹಿಂದೆ ಬೇರೆಯವರ ಮಾತು ಕೇಳಿ ನಂಬಿದ್ರೋ, ಯಾರ ಮೇಲೆ ಭರವಸೆ ಇಟ್ಟಿದ್ರೋ ಅದು ಸರಿಯಾಗಿದೆಯಾ ಇಲ್ಲ ಅನ್ನೋ ಪ್ರಶ್ನೆ ಈಗ ಅವರ ಮನಸ್ಸಿನಲ್ಲಿ ಶುರುವಾಗ್ತಾ ಇದೆ. ನಿಮ್ಮ ಬಗ್ಗೆ ಒಂದು ವಿಷಯ ಮಾತ್ರ ಮನಸ್ಸಿನಲ್ಲಿ ತುಂಬ ಗಟ್ಟಿಯಾಗಿ ಕೂತಿದೆ. ಇಷ್ಟು ನಿಜವಾಗ್ಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ವ್ಯಕ್ತಿ ಮತ್ತೊಬ್ಬ ಸಿಗ್ತಾರಾ ಅನ್ನೋ ಪ್ರಶ್ನೆ. ಯಾಕೆಂದರೆ ಪ್ರೀತಿ ಎಲ್ಲರಿಗೂ ಸಿಗಬಹುದು, ಆದರೆ ನಿಜವಾದ ಕಾಳಜಿ, ನಿಜವಾದ ಪ್ರೀತಿ, ಅರ್ಥ ಮಾಡ್ಕೊಳ್ಳುವ ಗುಣ, ಯಾವ ಪರಿಸ್ಥಿತಿಯಲ್ಲೂ ಜೊತೆ ನಿಲ್ಲುವ ಮನಸ್ಸು ಎಲ್ಲರಲ್ಲೂ ಇರೋದಿಲ್ಲ. ನೀವು ಕೊಟ್ಟಿದ್ದು ಅದೇ. ಸೊ ತುಂಬ ಪಶ್ಚಾತ್ತಾಪ ಪಡ್ತಾ ಇರುವ ಎನರ್ಜಿ ಇದೆ. ಹಿಂದೆ ನಿಮ್ಮ ಮಾತು ಕೇಳಬೇಕಿತ್ತು, ನಿಮಗೆ ಸ್ವಲ್ಪ ಹೆಚ್ಚು ಗೌರವ ಕೊಡಬೇಕಿತ್ತು, ನಿಮ್ಮ ಭಾವನೆಗಳನ್ನು ಇಗ್ನೋರ್ ಮಾಡಬಾರ್ದಿತ್ತು ಅನ್ನೋ ಯೋಚನೆ ಬರ್ತಾ ಇದೆ. ಈಗ ಬರ್ತಾ ಇರುವ ಈ ಯೋಚನೆ ಮುಂದೆ ಗಟ್ಟಿಯಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಎನರ್ಜಿ ಪ್ರಕಾರ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಲ್ಲ ಅನ್ನೋ ರೀತಿ ಕಾಣ್ತಾ ಇಲ್ಲ. ಬದಲಿಗೆ ನಿಧಾನವಾಗಿ ಮತ್ತೆ ಮಾತುಕತೆ ಶುರು ಆಗುವ ಅವಕಾಶ ಕಾಣಿಸ್ತಾ ಇದೆ. ಕೆಲವರಿಗೆ ಮೆಸೇಜ್ ಆಗ್ಬೋದು, ಕೆಲವರಿಗೆ ಸಡನ್ನಾಗಿ ಕಾಲ್ ಬರ್ಬೋದು ಅಥವಾ ಮೀಟ್ ಆಗ್ಬೋದು. ಆದರೆ ಅದು ತಕ್ಷಣ ಅಲ್ಲ. ಮೊದಲು ಈ ವ್ಯಕ್ತಿ ಅವರೊಳಗಿನ ಗೊಂದಲವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ನೀವು ನಿಮ್ಮ ಜೀವನದಲ್ಲಿ ನೀವು ಕೂಡ ಮುಂದುವರಿಬೇಕು. ಅವ್ರು ಯಾವಾಗ ಬರ್ತಾರೆ ಅನ್ನೋದನ್ನೇ ಯೋಚನೆ ಮಾಡ್ತಾ ನಿಮ್ಮ ಹ್ಯಾಪಿನೆಸ್ಸನ್ನು ಕಳ್ಕೊಳ್ಬೇಡಿ. ಯಾಕೆಂದರೆ ಈ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಲೈಫ್ನಲ್ಲಿ ಮುಂದೆ ಸಾಗ್ತಾ ಇದ್ದಾಗಲೇ ಅವರು ನಿಮ್ಮ ವ್ಯಾಲ್ಯೂವನ್ನು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಜನರು ನಮ್ಮ ಜೊತೆ ಇದ್ದಾಗ ನಮ್ಮ ಬೆಲೆ ಅವರಿಗೆ ಗೊತ್ತಾಗೋದಿಲ್ಲ, ನಾವು ದೂರ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಕೂಡ ಅದೇ ರೀತಿ ಎನರ್ಜಿ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅವರ ಲೈಫ್ನಲ್ಲಿ ಒಂದು ಖಾಲಿತನವನ್ನು ಬಿಟ್ಟಿದೆ. ಆ ಖಾಲಿತನ ತುಂಬಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಸುಲಭವಾಗಿ ಆಗ್ತಾ ಇಲ್ಲ. ಸೊ ನಿಮ್ಮ ಹೃದಯ ಕ್ಲಿಯರ್ ಆಗಿದೆ. ನೀವು ಮಾಡಿದ ಪ್ರೀತಿ ನಿಜವಾಗಿತ್ತು, ನೀವು ಕೊಟ್ಟ ಭಾವನೆಗಳು ನಿಜವಾಗಿತ್ತು. ಅದಕ್ಕಾಗಿ ಈ ರಿಲೇಷನ್ಶಿಪ್ ಇನ್ನೂ ಮುಗಿದ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನೂ ಕೆಲವು ಅರಿವುಗಳು, ಕೆಲವು ಮಾತುಗಳು, ಕೆಲವು ಫೀಲಿಂಗ್ಸ್ಗಳು ಹೊರಗಡೆ ಬರಬೇಕಾಗಿದೆ. ಹಾಗಾಗಿ ಈಗ ನಿಮ್ಮ ಕೆಲಸ ಒಂದೇ, ನಿಮ್ಮ ವ್ಯಾಲ್ಯೂವನ್ನು ಮರಿಬೇಡಿ. ನಿಮ್ಮ ಲೈಫ್ನಲ್ಲಿ ಮುಂದುವರಿಯೋದನ್ನು ನಿಲ್ಲಿಸಬೇಡಿ. ನಿಮ್ಮ ಹ್ಯಾಪಿನೆಸ್ಸನ್ನು ಬೇರೆಯವರ ನಿರ್ಧಾರಕ್ಕೆ ಬಿಡಬೇಡಿ. ನಿಮ್ಮ ಬೆಳವಣಿಗೆ ಮೇಲೆ, ನಿಮ್ಮ ಫ್ಯೂಚರ್ ಮೇಲೆ ಗಮನ ಕೊಡಿ. ಯಾಕೆಂದರೆ ನಿಮ್ಮ ಬೆಳಕಿನಲ್ಲಿ ನೀವು ಹೊಳಿತಾ ಇರಬೇಕಾದ್ರೆ ನಿಮ್ಮನ್ನು ಕಳ್ಕೊಂಡವರು ಆ ಬೆಳಕಿನ ಬೆಲೆ ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ನೀವೀಗ ಕೇವಲ ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಕೂರೋದಕ್ಕಿಂತ ನಿಮ್ಮ ಲೈಫ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮ ಖುಷಿ, ನಿಮ್ಮ ಕೆಲಸ, ನಿಮ್ಮ ಕನಸುಗಳು, ನಿಮ್ಮ ಭವಿಷ್ಯ ಇದೆಲ್ಲ ಕೂಡ ಮುಖ್ಯ. ನೀವು ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗ್ತಾ ಇದ್ದಂತೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ನಿಮ್ಮೊಳಗಿನ ಒಳ್ಳೆಯ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಆಗ ನಿಮ್ಮನ್ನು ಹಿಂದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದವರು ಕೂಡ ನಿಮ್ಮ ಮೌಲ್ಯ ಆಗ ಗೊತ್ತಾಗಲಿಲ್ಲ ಅಂತ ಯೋಚಿಸುವ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಇವತ್ತಿನ ಎನರ್ಜಿಯ ಪ್ರಕಾರ ನಿಮ್ಮನ್ನು ನೀವು ಕಡಿಮೆ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಲಿ. ಎಲ್ಲವೂ ಸರಿಯಾದ ಸಮಯಕ್ಕೆ ಕ್ಲಿಯರ್ ಆಗೇ ಆಗುತ್ತೆ. ಬಾಕಿ ಉಳಿದಿರೋದನ್ನು ಸಮಯ ಮತ್ತು ಪರಿಸ್ಥಿತಿ ನಿಧಾನವಾಗಿ ನಿಮಗೆ ಕ್ಲಿಯರಾಗಿ ತೋರಿಸೋದಕ್ಕೆ ಶುರು ಮಾಡುತ್ತೆ. ಸೊ ಇವತ್ತಿನ ಈ ಎನರ್ಜಿ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಸಿಚುವೇಶನ್ ಇರ್ಬೋದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅದು ಆದಷ್ಟು ಬೇಗ ಕ್ಲಿಯರ್ ಆಗಲಿ. ನಿಮ್ಮ
ಕನಸುಗಳು, ಪಾಸಿಟಿವ್ ಆಗಿರುವ ವಿಷಸ್ಗಳು ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.